Hello everyone, I am G Shivaprakash Iyer. In this video, I will discuss about Law of Taxation, that is 2026, January, February 2026, 100 marks pattern. I will discuss short notes and problem based questions. I will explain in both the languages, in English and in Kannada. So some students asked Law of Taxation question paper discussion because tomorrow is the exam. So I prepared and also asked important questions. I don't know important questions. According to me, all questions are important. So we can't predict. ಯಾಕಂದ್ರೆ ಅದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವ ಕ್ವಶನ್ ಬರುತ್ತೆ ಯಾವ ಕ್ವಶನ್ ಬರಲ್ಲ. ಬಟ್ ಆಸ್ ಅ ನಾಲೆಜ್ ಪರ್ಪಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ and you need to follow it. So the question paper discussion is very important to understand the exam pattern. So let's begin. So I will discuss in this about constitutional boundaries, that is article 301 we will discuss. GST mechanism, what are the exceptions, and income tax. Let's start. That is compensation. So compensatory tax 80, 8B exemption of tax under GST, and tax and fees. What is the difference between tax and fees? So first we need to understand what is compensatory tax means. So compensatory is a levy imposed by a state. Means what the government will impose. ಒಂದು ಸರ್ಕಾರ ಏನು ಮಾಡುತ್ತೆ, ಲೈಕ್ ಟ್ಯಾಕ್ಸ್ನ ಪರಿಹಾರಾರ್ಥಕ ತೆರಿಗೆ. ಸೊ ಇದನ್ನ ಇಂಪೋಸ್ ಮಾಡುತ್ತೆ. ಯಾಕೆ? ಲೈಕ್ ಲೋಕಲ್ ಅಥಾರಿಟಿ, ನಾಟ್ ಎ ಪ್ರೈಮರಿ ಟು ರೈಸ್ ಜನರಲ್ ರೆವಿನ್ಯೂ ಬಟ್ ಟು ರಿಕವರ್ ಆರ್ ರೀಇಂಬರ್ಸ್ the cost incurred in providing specific public facility. ಯಾವ್ದಾದ್ರು ಪಬ್ಲಿಕ್ ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ರೆ, ಸೊ ಇನ್ ದ್ಯಾಟ್ ಏನಾಗುತ್ತೆ, ಹೌ ಮಚ್ ಕಾಸ್ಟ್ ಒಕರ್ಡ್ ಫಾರ್ ದ ಗೌರ್ಮೆಂಟ್. ಸೊ ರೆಗ್ಯುಲೇಟರಿ ಇನ್ಫ್ರಾಸ್ಟ್ರಕ್ಚರ್ ಆರ್ ಟ್ರೇಡ್ ಸರ್ವಿಸಸ್, ಎಕ್ಸಾಂಪಲ್ ರೋಡ್ಸ್, ಬ್ರಿಡ್ಜಸ್, ಮಾರ್ಕೆಟ್ ರೆಗ್ಯುಲೇಷನ್ಸ್. ಸೊ ಇದೊಂದು ಟ್ಯಾಕ್ಸು ಸರ್ಕಾರ ಕಲೆಕ್ಟ್ ಮಾಡಿಕೊಳ್ಳುತ್ತೆ. ದ ಗೌರ್ಮೆಂಟ್ ವಿಲ್ ಕಲೆಕ್ಟ್. ವೈ? ಬಿಕಾಸ್ ಫಾರ್ ದ ಪಬ್ಲಿಕ್ ಫೆಸಿಲಿಟಿ ಏನೇನು ಎಕ್ಸ್ಪೆನ್ಸಸ್ ಆಗ್ತಿದೆ ಟು ಪ್ರೊವೈಡ್ ಪಬ್ಲಿಕ್ ಫೆಸಿಲಿಟಿ. ಲೈಕ್ ಇವಾಗ ರೋಡ್ ಇರ್ಬೋದು, ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ ಫಾರ್ ರೋಡ್ ಮೇಂಟೆನೆನ್ಸ್, ಹೈವೇಸ್ ಅಲ್ಲಿ ಬ್ರಿಡ್ಜಸ್, ಮಾರ್ಕೆಟ್ ರೆಗ್ಯುಲೇಷನ್ಸ್, ಇದಕ್ಕೆಲ್ಲ ಏನಾಗುತ್ತೆ, ಲೈಕ್ ಕಂಪನ್ಸೇಟರಿ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಾರೆ ಫಾರ್ ದ ಮೇಂಟೆನೆನ್ಸ್. ಅಂಡ್ ಇಲ್ಲೇನಾಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ನಾವು ಹೋದ್ರೆ ಆರ್ಟಿಕಲ್ 301 ಏನ್ ಹೇಳುತ್ತೆ, ಗ್ಯಾರಂಟೀಸ್ ಫ್ರೀಡಮ್ ಆಫ್ ಟ್ರೇಡ್. ಸೊ ಇದು ಫ್ರೀಡಮ್ ಆಫ್ ಟ್ರೇಡ್ ಕೊಡುತ್ತೆ, ಗ್ಯಾರಂಟಿ ಮಾಡುತ್ತೆ. ಕಾಮರ್ಸ್ ಅಂಡ್ ಇಂಟರ್ ಕೋರ್ಸ್ throughout India, entire India, freedom of trade. So movement of goods from one place to another place. So ಇಲ್ಲಿ ಏನಾಗುತ್ತೆ, freedom under article 301 means freedom from unreasonable restriction, not freedom from all financial obligation. So ಇಲ್ಲಿ freedom ಅಂದ ತಕ್ಷಣ ಏನು, unreasonable restrictions. So freedom from unreasonable restrictions and not from freedom for all financial obligations. ಸೊ ನನಗೆ ಫ್ರೀಡಮ್ ಇದೆ ಅಂದ್ಬಿಟ್ಟು ಲೈಕ್ ಟ್ಯಾಕ್ಸೇ ಹಾಕಬೇಡಿ ಅಂತ ಹೇಳಕ್ಕಾಗಲ್ಲ ಗೌರ್ಮೆಂಟ್ನ. ಸೊ ಅದು ರಿಸ್ಟ್ರಿಕ್ಷನ್ ಏನಿರಬೇಕು, ಫ್ರೀಡಮ್ ಫ್ರಮ್ ಅನ್ರೀಸನಬಲ್ ಇಂದ ನಮಗೆ ಸಿಗುತ್ತೆ ಫ್ರೀಡಮ್. ಲೈಕ್ ರೀಸನಬಲ್ಗೆ ನಮಗೆ ಫ್ರೀಡಮ್ ಸಿಗಲ್ಲ. ಲೈಕ್ ವಿ ನೀಡ್ ಟು ಪೇ ಟ್ಯಾಕ್ಸ್ ಲೈಕ್ ರೀಸನಬಲ್ ಅಮೌಂಟ್. ಸೊ ಇಲ್ಲೇನು ಕೇಸ್ ಲಾ, ದಟ್ ಈಸ್ ಆಟೋಮೊಬೈಲ್ ಟ್ರಾನ್ಸ್ಪೋರ್ಟ್ ರಾಜಸ್ಥಾನ್ ಲಿಮಿಟೆಡ್, ಸೊ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1962. ಸೊ ಇಲ್ಲೇನಾಗುತ್ತೆ, ಫೆಸಿಲಿಟೇಟಿಂಗ್ ನಾಟ್ ಸ್ಟಾಪಿಂಗ್ ಟ್ರೇಡ್, taxes like acting as a fair reimbursement for facility providing roads, bridges, traffic management, and do not restrict trade. They facilitate it. So Rajasthan tax was held valid. The compensatory tax theory was born. ಇಲ್ಲಿಂದ ಬಂತು ನಮಗೆ ಕಂಪನ್ಸೇಟರಿ ಥಿಯರಿ. ಅಂದರೆ ಈ ಕೇಸ್ ಏನು ಹೇಳುತ್ತೆ, ಲೈಕ್ ಅವರು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆ ಪರ್ಸನ್ ಏನು ಪ್ಲೆಂಟಿಫ್ ಏನು ಮಾಡಿದ್ರು, ಲೈಕ್ ಗೂಡ್ಸ್ನ ತಗೊಂಡು ಹೋಗ್ತಿದ್ರು. ಅವಾಗ ರಾಜಸ್ಥಾನ್ ಗೌರ್ಮೆಂಟ್ ಏನು ಮಾಡ್ತು, ನಮಗೆ ಟ್ಯಾಕ್ಸ್ ಪೇ ಮಾಡಿ, ಲೈಕ್ ಟೋಲ್ ಪೇ ಮಾಡಿ, ಆಮೇಲೆ ನೀವು ನಿಮ್ಮ ಗೂಡ್ಸ್, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ಳಿ. ಬಟ್ ಅಲ್ಲಿ ಇವ್ರು ಏನು ಹೇಳಿದ್ರು, ಲೈಕ್ ಪ್ಲೆಂಟಿಫು, ಲೈಕ್ ಗೂಡ್ಸ್ ತಗೊಂಡು ಹೋಗ್ತಾ ಇರೋರು. ಸೊ ಇದು ನಂದು ವೈಲೇಟ್ ಆಯಿತು, ಫ್ರೀಡಮ್ ಆಫ್ ಲೈಕ್ ಮೂಮೆಂಟು, ಲೈಕ್ ಫ್ರಮ್ ಟ್ರೇಡ್ ಅಲ್ವಾ. ಸೊ ಆರ್ಟಿಕಲ್ 301 ವೈಲೇಟ್ ಆಗಿದೆ. ಸೊ ನಾಟ್ ಅ ಫ್ರೀಡಮ್
ಅದರಲ್ಲಿ ಏನು ಹೇಳ್ತಾರೆ, ಲೈಕ್ ಫ್ರೀಡಮ್ ಆಫ್ ಟ್ರೇಡ್ ಇದೆ, ವೈ ಯು ಆರ್ ಚಾರ್ಜಿಂಗ್ ಅಂತ ಪ್ಲೇಂಟ್ ಇತ್ತು. ಬಟ್ ಇಲ್ಲಿ ಏನು ಬರುತ್ತೆ ರೂಲು, ಸೊ ದ ಕೋರ್ಟ್ ರೂಲಿಂಗ್ ಈಸ್, ಸೊ ಫ್ರೀಡಮ್ ನಾಟ್ ಫ್ರಮ್ ಆಲ್ ಫೈನಾನ್ಷಿಯಲ್ ಆಬ್ಲಿಗೇಷನ್ ಅಂತ. ಬಿಕಾಸ್ ಇದು ಮೇಂಟೈನ್ ಮಾಡ್ತಿರೋದು, ಇದೇನು ಟೋಲ್ ಇದೆ, ಈ ಹೈವೇ ಇದೆ ನಮಗೋಸ್ಕರ ಅಲ್ವಾ. ಲೈಕ್ ಏನೇ ರಿಪೇರ್ ಆದರೂ ಗೌರ್ಮೆಂಟ್ ಲಯಬಲ್ ಆಗ್ತಾರೆ. ಸೊ ಆ ಹೈವೇಗೆ ಆ ಫೆಸಿಲಿಟೇಟ್ ಮಾಡ್ತಿದೆ. ಲೈಕ್ ಚಾರ್ಜಿಂಗ್ ಅಂತ ಲೈಕ್ ನಾವೇನು ಕೊಡಲ್ಲ ಅಂತ ಮಾಡಂಗಿಲ್ಲ. ದೇ ಆರ್ ಫೆಸಿಲಿಟೇಟಿಂಗ್ ಆ್ಯಂಡ್ ಹೆಲ್ಪಿಂಗ್ ಗೌರ್ಮೆಂಟ್, ದೇ ಆರ್ ನಾಟ್ ರಿಸ್ಟ್ರಿಕ್ಟಿಂಗ್. ಸೊ ಅದರಿಂದ ಇಲ್ಲಿ ಕಂಪನ್ಸೇಟರಿ ಥಿಯೋರಿ ಆಯಿತು. ನೆಕ್ಸ್ಟ್ ಕೇಸ್ ಬರುತ್ತೆ ಆಟೋಮೊಬೈಲ್ ಟ್ರಾನ್ಸ್ಪೋರ್ಟ್ 1962 ಏನು ಕೇಸ್ ಇತ್ತು ಅದರದ್ದು ಓವರ್ ರೂಲ್ ಪ್ರೆಸಿಡೆಂಟ್. ನೆಕ್ಸ್ಟ್ ಕೇಸ್, ಸೊ ಇಸ್ ದ ಟ್ಯಾಕ್ಸ್ ಕಂಪನ್ಸೇಟರಿ, ಸೊ ಓವರ್ ರೂಲ್ಡ್ ಬೈ 9 ಜಡ್ಜ್ ಬೆಂಚ್, ದಟ್ ಈಸ್ 7:2 ಪ್ರಕಾರ ಆಯಿತು, ಲೈಕ್ ಮೆಜಾರಿಟಿ ಡಿಸಿಷನ್. ಜಿಂಡಲ್ ಸ್ಟೇನ್ಲೆಸ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ 2016. ಸೊ ಈಸ್ ಟ್ಯಾಕ್ಸ್ ಡಿಸ್ಕ್ರಿಮಿನೇಟ್ರಿ, ಸೊ ಅಲ್ಲಿ ನೋಡಿದ್ರಲ್ಲ ಕಂಪನ್ಸೇಟ್ರಿನ ಇಲ್ವಾ ಅಂತ ನೋಡಿದ್ರು ಪ್ರೀವಿಯಸ್ ಕೇಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಆಟೋಮೊಬೈಲ್ ಟ್ರಾನ್ಸ್ಪೋರ್ಟ್. ಇಲ್ಲೇನು ನೋಡ್ತಿದ್ದಾರೆ, ಈ ಕೋರ್ಟ್ ಏನು ಜಡ್ಜ್ಮೆಂಟ್ ಹೇಳುತ್ತೆ, ಲೈಕ್ ಡಿಸ್ಕ್ರಿಮಿನೇಟ್ರಿನ ಇಲ್ವಾ ಅಂತ. ಸೊ ಇಲ್ಲೇನಾಯಿತು 7:2 ಪ್ರಕಾರ, ಸೊ ಫ್ರೀ ಇನ್ ಆರ್ಟಿಕಲ್ 301 ಡಸ್ ನಾಟ್ ಮೀನ್ ಫ್ರೀ ಫ್ರಮ್ ಟ್ಯಾಕ್ಸೇಷನ್. ಸೊ ಅದೇ ಹೇಳಿದ್ನಲ್ಲ, ಫ್ರೀ ಆರ್ಟಿಕಲ್ 301 ಅಲ್ಲಿ ಇದೆ ಅಂದರೆ ಅದು ಫ್ರೀ ಫ್ರಮ್ ಟ್ಯಾಕ್ಸೇಷನ್ ಅಂತ ಇಲ್ಲ, ಅಂದರೆ ಟ್ಯಾಕ್ಸೇ ಹಾಕಂಗಿಲ್ಲ ಅಂತ ಇಲ್ಲ ಅಲ್ವಾ. ದೇ ಕ್ಯಾನ್ ಗಿವ್ ರೀಸನಬಲ್ ಟ್ಯಾಕ್ಸ್, ಅವರು ಗೋರ್ಮೆಂಟು ಹಾಕ್ಬೋದು ಪಬ್ಲಿಕ್ ಮೇಲೆ. ಸೊ ಟ್ಯಾಕ್ಸಸ್ ಸಿಂಪ್ಲಿಫೈಯರ್, ಇದು ಸಿಂಪ್ಲಿಫೈಯರ್ ಆಗಿರಬೇಕು, ರೀಸನಬಲ್ ಆಗಿರಬೇಕು, ಆರ್ ನಾಟ್ ರಿಸ್ಟ್ರಿಕ್ಷನ್ ಆನ್ ಟ್ರೇಡ್ನ ರಿಸ್ಟ್ರಿಕ್ಟ್ ಮಾಡಬಾರ್ದು. ಸೊ ಆನ್ಲಿ ಡಿಸ್ಕ್ರಿಮಿನೇಟರಿ ಟ್ಯಾಕ್ಸಸ್ ಟ್ರೀಟಿಂಗ್ ಔಟ್ ಆಫ್ ಸ್ಟೇಟ್ ಗೂಡ್ಸ್ ವರ್ಸ್ ದೆನ್ ಲೋಕಲ್ ಗೂಡ್ಸ್ ವೈಲೇಟ್ಸ್ ಆರ್ಟಿಕಲ್ 304 ಸಬ್ ಕ್ಲಾಸ್ ಸಿ ಆ್ಯಂಡ್ ಆರ್ಟಿಕಲ್ 301. ಸೊ ಇಲ್ಲಿ ಏನು ಮಾಡುತ್ತೆ, ಲೈಕ್ ಡಿಸ್ಕ್ರಿಮಿನೇಟರಿ ಟ್ಯಾಕ್ಸ್ ಇರಬಾರ್ದು ಅಂತ. ಡಿಸ್ಕ್ರಿಮಿನೇಟರಿ ಟ್ಯಾಕ್ಸ್ ಅಂದ್ರೆ ಏನು, ಈ ಕೇಸಲ್ಲಿ ಏನಾಯಿತು, ಲೈಕ್ ಔಟ್ಸೈಡ್ ಬಂದಿದ್ದು ಇಲ್ಲಿ ಸ್ಟೇಟ್ ಆಫ್ ಹರಿಯಾಣಗೆ ಬೇರೆ ಕಡೆಯಿಂದ ಬಂದಾಗ ಅವ್ರು ಟ್ಯಾಕ್ಸ್ ಇಂಪೋಸ್ ಮಾಡಿದ್ರು. ಸೊ ಇವಾಗೇನು, ಇದೇ ಟ್ಯಾಕ್ಸ್ನ ಲೋಕಲಲ್ಲೂ ಕೂಡ ಇಂಪೋಸ್ ಮಾಡಬೇಕು. ಎಕ್ಸಾಂಪಲ್, ಇವಾಗ ಕರ್ನಾಟಕ ಅಲ್ಲಿ ಬೇರೆ ಸ್ಟೇಟಿಂದ, ಮಹಾರಾಷ್ಟ್ರದಿಂದ ಇಲ್ಲಿ ಬರ್ತಿದ್ದಾರೆ ಅಂದರೆ ನಾನು 20% ಚಾರ್ಜ್ ಮಾಡಿದೆ ಟ್ಯಾಕ್ಸ್ ಅಂದರೆ ಅದೇ 20% ನಾನು ಕರ್ನಾಟಕ ಪೀಪಲ್ ಕೂಡ ಚಾರ್ಜ್ ಮಾಡಬೇಕು. ಇದೇನಾಯಿತು, ನಾನ್ ಡಿಸ್ಕ್ರಿಮಿನೇಟರಿ ಆಯಿತು. ಸೊ ನೆಕ್ಸ್ಟು, ಇಫ್ ಆ್ಯಂಡ್ ಎಂಟ್ರಿ ಟ್ಯಾಕ್ಸ್ ಅಪ್ಲೈಸ್ ಈಕ್ವಲಿ ವಿತೌಟ್ ಹಾಸ್ಟೈಲ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಔಟ್ಸೈಡ್ ಗೂಡ್ಸ್, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್. ಅಂದರೆ ಅದು ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ನಾನು ಇನ್ಸೈಡ್ ಕರ್ನಾಟಕಗೆ ಒಂದು ಟ್ಯಾಕ್ಸ್ ಚಾರ್ಜ್ ಮಾಡಿ, ಔಟ್ಸೈಡ್ ಕರ್ನಾಟಕ ಅವ್ರು ಬರ್ತಾರಲ್ಲ ಇಲ್ಲಿ ಟ್ರೇಡ್ ಮಾಡೋಕ್ಕೆ, ಅವ್ರಿಗೊಂದು ಟ್ಯಾಕ್ಸ್ ಮಾಡಿದ್ರೆ ಏನಾಗುತ್ತೆ, ಡಿಸ್ಕ್ರಿಮಿನೇಟರಿ ಆಗುತ್ತೆ. ಸೊ ಸೇಮ್ ಟ್ಯಾಕ್ಸ್ ಇಂಪೋಸ್ ಮಾಡಿದ್ರೆ ನಾನ್ ಡಿಸ್ಕ್ರಿಮಿನೇಟರಿ. ಸೊ ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಎಕ್ಸಂಪ್ಷನ್ ಅಲ್ಲ, ಎಕ್ಸಂಪ್ಷನ್ ಆಫ್ ಟ್ಯಾಕ್ಸ್ ಅಂಡರ್ GST. ಸೊ ನಾನು ಅದರಲ್ಲಿ PDF ಮಾಡಿ ನಿಮಗೆ ಕಳಿಸುವಾಗ ವಾಟ್ಸಪ್ ಕಮ್ಯುನಿಟಿಯಲ್ಲಿ ಅದರಲ್ಲಿ ಸೆಟ್ ಮಾಡ್ತೀನಿ, 88B 8C ಹೆಡ್ಲೈನ್ ಹಾಕ್ತೀನಿ. ಸೊ ಇಲ್ಲೇನು ಸ್ಟ್ಯಾಚ್ಯುಟರಿ ಪ್ರೊವಿಷನ್ಸು, ಸೆಕ್ಷನ್ 11 ಆಫ್ CGST Act 2017. The government on recommendation of GST Council holds the power to exempt specified goods or services from tax. ಸೊ ಇಲ್ಲಿ GST ಕೌನ್ಸಿಲ್ ಅಂದ್ರೇನು, GST ಕೌನ್ಸಿಲ್ ಅಗೇನ್ ಅದು ಗೌರ್ಮೆಂಟ್ ಫಾರ್ಮೇಶನ್ ಮಾಡಿರೋದು. GST ಕೌನ್ಸಿಲ್ ಲೈಕ್ ಟ್ಯಾಕ್ಸ್ ಇಷ್ಟು ರೇಟ್ ಇರಬೇಕು, ಲೈಕ್ ಏನಾದರೂ ಚೇಂಜಸ್ ಮಾಡಬೇಕಾ, ಅಥವಾ ಏನಾದ್ರು ಡಿಸ್ಪ್ಯೂಟ್ ಬಂದರೆ ಸಾಲ್ವ್ ಮಾಡೋದು ಟ್ಯಾಕ್ಸ್ ರಿಲೇಟೆಡು. ಸೊ ಇದನ್ನೆಲ್ಲ ನೋಡ್ಕೊಳ್ಳುತ್ತೆ. ಸೊ ಅವ್ರು ರಿಕಮೆಂಡೇಶನ್ ಮಾಡಿದ್ರು, ಹೋಲ್ಡ್ ಎಕ್ಸಾಮ್ಟ್, ಲೈಕ್ ಸ್ಪೆಸಿಫಿಕ್ ಕೆಲವು ಟ್ಯಾಕ್ಸಸ್ನ ಎಕ್ಸಾಮ್ಟ್ ಮಾಡೋಣ. ಎಕ್ಸಾಮ್ಟ್ ಅಂದರೆ 0%, ನೋ ಟ್ಯಾಕ್ಸ್ ಅಂತ. ಸೊ ಇದು ಲೈಕ್ ಇವಾಗ ಅರ್ಲಿಯರ್ ಏನಿತ್ತು, ಟ್ಯಾಕ್ಸ್ ರೇಟು 5% ಇತ್ತು, 12% ಇತ್ತು, 18% ಇತ್ತು, ಮತ್ತು 28% ಇತ್ತು. ಬಟ್ ಇವಾಗ ಚೇಂಜಸ್ ಮಾಡಿದ್ರು ಯಾರು, GST ಕೌನ್ಸಿಲು. ಇವಾಗ ಏನಿದೆ, ಲೈಕ್ 0% ಎಕ್ಸಾಮ್ಟೆಡು, 5% ಆದಮೇಲೆ ನೆಕ್ಸ್ಟು 5%, 18% ಇನ್ಸ್ಟೆಡ್ ಆಫ್ 12, ದೇ 12ನ 5 ಮಾಡಿಬಿಟ್ಟಿದ್ದಾರೆ. ಸೊ 18 ಹಾಗೆ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ 28% ಇತ್ತಲ್ಲ, ಅದನ್ನು 40 ಮಾಡಿದ್ದಾರೆ. ಸೊ 40%. ಸೊ 0%, 5%, 18%, 40%. ಸೊ ಇದು ಕರೆಂಟ್ GST ಸ್ಲ್ಯಾಬ್ ರೇಟು. ಸೊ ಆಬ್ಸಲ್ಯೂಟ್ ಇದರಲ್ಲಿ ನಿಮಗೆ ಎಕ್ಸೆಪ್ಷನಲ್ಲಿ, ಲೈಕ್ ಎಕ್ಸೆಪ್ಷನ್ನಲ್ಲಿ 3 ಟೈಪ್ಸ್ ಬರುತ್ತೆ. ಆಬ್ಸಲ್ಯೂಟ್ ಅಂದರೆ ಜನರಲ್ ಎಕ್ಸೆಪ್ಷನ್ ಅಂತೀವಿ, ಕಂಡೀಷನಲ್ ಎಕ್ಸೆಪ್ಷನ್ ಬರುತ್ತೆ, ಎಕ್ಸೆಪ್ಷನ್ ಬೈ ಸ್ಪೆಷಲ್ ಆರ್ಡರ್ ಬರುತ್ತೆ. ನಾರ್ಮಲಿ ಎಕ್ಸೆಪ್ಷನ್ ಯಾವ್ದ್ಯಾವ್ದಿದೆ, ಪ್ರಾಡಕ್ಟ್ಸು ಲೈಕ್ ಮಿಲ್ಕು,
it is exempted from GST. Like ಡೈರಿ ಪ್ರಾಡಕ್ಟ್ಸ್ ಮತ್ತೆ ಇದು ಸಾಲ್ಟ್ ಇಸ್ ಎಕ್ಸಮ್ಟೆಡ್ ಫ್ರಮ್ GST. ಲೈಕ್ ಎಸೆನ್ಷಿಯಲ್ ಗೂಡ್ಸ್ ಏನಿದೆ, ಆಮೇಲೆ ಅನ್ಪ್ಯಾಕ್ಡ್ ಮೆಟೀರಿಯಲ್ ಏನಿದೆ, ದೇ ಆರ್ ಎಕ್ಸಮ್ಟೆಡ್ ಫ್ರಮ್ GST. ಸೊ absolute general exemption granted by notification without conditions. ಸೊ ಇದನ್ನ ನೋಟಿಫಿಕೇಶನ್ ಇಂದ ಗ್ರಾಂಟ್ ಮಾಡ್ತಾರೆ ಅಂಡ್ ಕಂಡೀಷನ್ಸ್ ಇರಲ್ಲ. ಸೊ ಅನ್ಪ್ರೊಸೆಸ್ಡ್ ಫ್ರೆಶ್ ವೆಜಿಟೇಬಲ್ಸ್, ಮಿಲ್ಕ್, ಕರ್ಡ್ ಇದೆಲ್ಲ ಬರುತ್ತೆ. ಸೊ ಕಂಡೀಷನಲ್ ಎಕ್ಸಂಪ್ಷನ್ ಇಲ್ಲಿ ಏನ್ ಮಾಡ್ತಾರೆ, ಕಂಡೀಷನ್ ಹಾಕ್ತಾರೆ ಎಕ್ಸಂಪ್ಷನ್ಗೆ. ಸೊ ಗ್ರಾಂಟೆಡ್ ಸಬ್ಜೆಕ್ಟ್ ಟು ಕಂಡೀಷನ್. ಎಕ್ಸಾಂಪಲ್, ಸರ್ವಿಸ್ ಬೈ ಸ್ಪೆಸಿಫೈಡ್ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 12AA 12AB ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅಂದ್ರೆ ಏನು, ಲೈಕ್ ಈ ಸ್ಪೆಸಿಫೈ ಮಾಡಿರ್ತಾರೆ, ಈ NGOಗೆ ನೀವೇನಾದ್ರೂ ಚಾರಿಟಿ ಮಾಡಿದ್ರೆ ಕಂಡೀಷನ್, ಈ NGOಗೆ ಮಾಡಿದ್ರೆ ಎಕ್ಸಂಪ್ಷನ್. ಈ NGOಗೆ ಮಾಡಿಲ್ಲ, ನಾವು ಲಿಸ್ಟ್ ಮಾಡ್ದಿರ ಇಲ್ದೇ ಇರೋ NGOಗೆ ಮಾಡಿದ್ರಿ, ಲೈಕ್ 12AA ಇಲ್ಲ, 12AB ಇಲ್ಲ, ಬೇರೆ ಯಾವುದೋ NGOಗೆ ಮಾಡಿದ್ರಿ, ದೆನ್ ಟ್ಯಾಕ್ಸಬಲ್. ಇದೇನಾಯ್ತು, ಕಂಡೀಷನ್ ಆಯ್ತು. ಸೊ ಎಕ್ಸಂಪ್ಷನ್ ಬೈ ಸ್ಪೆಷಲ್ ಆರ್ಡರ್ ಅಂಡರ್ ಸೆಕ್ಷನ್ 11 subclass 2 granted under exception circumstances. So exceptional circumstances ಇದು in public interest for specific cases. So public interest ನ ನೋಡ್ಬಿಟ್ಟು they will give exemption, whether we need to give exemption or not. ಅದನ್ನ ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ GST ಕೌನ್ಸಿಲ್. ಸೊ ನಾನು ಹೇಳಿದ್ನಲ್ಲ, ಸ್ಕೋಪ್ ಆಫ್ ಎಕ್ಸಂಪ್ಷನ್ ಏನೇನು, ಲೈಕ್ ಎಸೆನ್ಷಿಯಲ್ ಗೂಡ್ಸ್, ಅನ್ಬ್ರ್ಯಾಂಡೆಡ್ ಫುಡ್ ಗ್ರೇನ್ಸ್, ಅನ್ಪ್ಯಾಕ್ಡ್ ಅಂತ ಹೇಳಿದೆ, ಫುಡ್ ಗ್ರೇನ್ಸ್, ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್, ಬಿಕಾಸ್ ಎಸೆನ್ಷಿಯಲ್ಸ್. ಸೊ ಎಸೆನ್ಷಿಯಲ್ ಸರ್ವಿಸಸ್, ಬೇಸಿಕ್ ಹೆಲ್ತ್ ಕೇರ್, ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್, ರಿಕಗ್ನಿಷನ್, ಎಜುಕೇಶನ್, ಅಗ್ರಿಕಲ್ಚರಲ್ ಸರ್ವಿಸಸ್ ಲೈಕ್ ಮೆಟ್ರೋ, ಇದೆಲ್ಲ ಏನಾಗುತ್ತೆ, ಎಕ್ಸಂಪ್ಟೆಡ್ ಫ್ರಮ್ GST. ನೆಕ್ಸ್ಟ್ ಇಲ್ಲಿ ಇನ್ಪುಟ್ ರಾ ಮೆಟೀರಿಯಲ್ಸ್, ಲೈಕ್ ಟ್ಯಾಕ್ಸ್ ಪೇ ಮಾಡೋಕ್ಕೆ, like processing supplier, exempt supply, so no GST charged on outgoing supply. So are they exempted alwa? So input tax credit on input used to make exempt supplier cannot be claimed. So input tax credit claim ಮಾಡಕ್ಕಾಗಲ್ಲ. input tax credit ಅಂದ್ರೆ ಏನು, ಲೈಕ್ ಇವಾಗ ನಾವು ಟ್ಯಾಕ್ಸ್ ಪೇ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾರೆ. ಲೈಕ್ ಲೆಟ್ಸ್ ಸೇ ಐ ಆಮ್ ದ ಮ್ಯಾನುಫ್ಯಾಕ್ಚರರ್ ಅಂಡ್ ಯು ಆರ್ ದ ಡಿಸ್ಟ್ರಿಬ್ಯೂಟರ್. ಸೊ ನಾನು ನಿಮಗೆ ಗೂಡ್ಸ್ನ ಸೇಲ್ ಮಾಡ್ತೀನಿ, ಎನಿ ಪ್ರಾಡಕ್ಟ್ಸ್ನ, ಆ್ಯಂಡ್ ಯು ವಿಚ್ 100 ರೂಪಿ, ಲೆಟ್ಸ್ ಸೇ ಎಕ್ಸಾಂಪಲ್ 100 ರೂಪಿಗೆ ಸೇಲ್ ಮಾಡಿದೆ. ಸೊ ಏನಾಯಿತು, ನೀವು ಲೈಕ್ 18 rupees 18% ಡಿಡಕ್ಷನ್ ಯು ನೀಡ್ ಟು ಪೇ ಟು ದ ಗೌರ್ಮೆಂಟ್. ಸೊ 18% ನೀವೇನು ಮಾಡ್ತೀರಾ, ಹೈ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಕಸ್ಟಮರ್ಗೆ ಸೇಲ್ ಮಾಡ್ತೀರಾ. ಸೊ ಲೆಟ್ಸ್ ಸೇ ನಿಮಗೆ ಅಲ್ಲಿ 27 ರೂಪಿ ಬಂತು ಟ್ಯಾಕ್ಸ್ ಲೈಕ್ ಅಮೌಂಟ್. ಸೊ ಆ 27 ನೀವು ಕೊಟ್ಟಿದ್ದು 18ನ ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ನ ನೀವು ಗೌರ್ಮೆಂಟಿಗೆ ಕೊಡ್ತೀರಾ. ಲೈಕ್ ರಿಮೈನಿಂಗ್ ಅಮೌಂಟ್ ಎಷ್ಟು, 27 - 18 9 ರೂಪಿ. ಸೊ 9 ರೂಪಿನ ನೀವು ಗೌರ್ಮೆಂಟಿಗೆ ಕೊಡ್ತೀರಾ, ಯಾಕಂದರೆ ಆಲ್ರೆಡಿ 18 ಪೇ ಮಾಡಿದ್ದೀರಾ. ಸೊ ರಿಮೈನಿಂಗ್ 9 ರೂಪಿ ಯು ವಿಲ್ ಪೇ. ಸೊ ಇದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೀವಿ. ಬಟ್ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಯಾಕೆ ಬರಲ್ಲ, ಬಿಕಾಸ್ ನಾನು ಟ್ಯಾಕ್ಸೇ ಕಲೆಕ್ಟ್ ಮಾಡ್ತಿಲ್ಲ, ಎಕ್ಸಂಪ್ಷನು. ಸೊ ಯು ವಿಲ್ ಆಲ್ಸೋ ನಾಟ್ ಪೇ ಟ್ಯಾಕ್ಸ್, ಐ ವಿಲ್ ಆಲ್ಸೋ ನಾಟ್ ಪೇ ಟ್ಯಾಕ್ಸ್, ಆ್ಯಂಡ್ ಕಸ್ಟಮರ್ ಇಸ್ ಆಲ್ಸೋ ನಾಟ್ ಪೇ ಟ್ಯಾಕ್ಸ್. ಸೊ ಯಾರು ಟ್ಯಾಕ್ಸೇ ಪೇ ಮಾಡ್ತಿಲ್ಲ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರಲ್ಲ. ಸೊ ಮಸ್ಟ್ ಬಿ ರಿವರ್ಸ್ಡ್ ಅಂಡರ್ ರೂಲ್ 42 and 43 of CGST rules. So these are the exemptions under GST. You should know which product is exempted and which is not exempted, which is taxable. So 8C, this is 8C. Again, one of the interesting question. Quid pro quo balance means what it means. Andre idenu something for something. ಸೊ ಫೀ ಪೇಡ್, ಇವಾಗ ಒಬ್ರು ಫೀ ಪೇ ಮಾಡಿದ್ದಾರೆ, ಅವರು ಸ್ಪೆಸಿಫಿಕ್ ಸರ್ವಿಸ್ ಸಿಗುತ್ತೆ. ಲೈಕ್ ಇವಾಗ ಕಾಲೇಜ್ ಫೀ ಪೇ ಮಾಡಿದ್ರು, ಕಾಲೇಜಲ್ಲಿ ಅವರು ಆಕ್ಸೆಸ್ ಸಿಗುತ್ತೆ ಎಜುಕೇಷನ್ಗೆ, ಲೈಬ್ರರಿ ಆಕ್ಸೆಸ್ಸು. ಸೊ ಈ ಕಾಲೇಜ್ ಮೆಟೀರಿಯಲ್ ಯೂಸ್ ಮಾಡೋಕ್ಕೆ, ದಿಸ್ ಆಲ್ ಆರ್ ಸ್ಪೆಸಿಫಿಕ್ ಸರ್ವಿಸ್. ಇವಾಗ ಫೀ ಪೇ ಮಾಡಿಲ್ಲ ಅಂದರೆ ಆಕ್ಸೆಸ್ ಸಿಗಲ್ಲ. ಲೈಕ್ ಎಜುಕೇಷನ್ಗೆ ಹೋಗೋಕ್ಕಾಗಲ್ಲ, ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಅಥವಾ ಲೈಬ್ರರಿಗೆ ಹೋಗೋಕ್ಕಾಗಲ್ಲ. ಸೊ ಸೇಮ್ ಥಿಂಗ್. ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ಮೂವಿ ಟಿಕೆಟ್ ತಗೊಂಡ್ರೆ ನಾವು ಮೂವಿ ಹಾಲ್ ಒಳಗೆ ಹೋಗ್ಬೋದು. ವಿತೌಟ್ ಟೇಕಿಂಗ್ ಮೂವಿ ಟಿಕೆಟ್ ಇಟ್ಸ್ ಅನೇಬಲ್ ಟು ಗೋ ಇನ್ಸೈಡ್ ಅಲ್ವಾ, ದಟ್ಸ್ ಇಲ್ಲಿಗಲ್ ಅಲ್ವಾ. ನೆಕ್ಸ್ಟ್ ಈಸ್ ಟ್ಯಾಕ್ಸ್ ಪೇಡ್ ಆ್ಯಂಡ್ ನೋ ಡೈರೆಕ್ಟ್ ಸರ್ವಿಸ್. ಸೊ ಇವಾಗ ನಾನು ಟ್ಯಾಕ್ಸ್ ಪೇ ಮಾಡಿದೆ, ಗೌರ್ಮೆಂಟ್ ಡೈರೆಕ್ಟಾಗಿ ನನಗೆ ಸರ್ವಿಸ್ ಕೊಡಲ್ಲ. ಸೊ ಇವಾಗ ನಾನು ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ ಅಂತ ಕೊಟ್ಬಿಟ್ಟು ನನ್ನ ಮನೆ ಮುಂದೆ ರೋಡ್ ಮಾಡಿಸಿ, ಅಥವಾ ನನಗೆ ಸರ್ವಿಸ್ನ ಏನಾದರೂ ಪ್ರೊವೈಡ್ ಮಾಡಿ ಸ್ಪೆಷಲ್ ಆಗಿ, ಆ ಥರ ನಾನು
ಸ್ಪೆಸಿಫಿಕ್ ಆಗಿ ಕೇಳೋಕ್ಕಾಗಲ್ಲ, ಲೈಕ್ ಫೀ ಪೇ ಮಾಡ್ದಂಗೆ. ಸೊ ಫೀ ಪೇ ಮಾಡಿದ್ರೆ ನನಗೆ ಸ್ಪೆಸಿಫಿಕ್ ಸರ್ವಿಸ್ ಸಿಗುತ್ತೆ, ಬಟ್ ಟ್ಯಾಕ್ಸ್ ಪೇ ಮಾಡಿದ್ರೆ ಇಟ್ ಈಸ್ ಕಾಮನ್ ಫಾರ್ ಆಲ್. ಸೊ ಎಲ್ರಿಗೂ ಗೌರ್ಮೆಂಟ್ ಮಾಡಬೇಕು, ಲೈಕ್ ರೋಡು ಅಥವಾ ಏನೇನು ಸ್ಕೀಮ್ ಇದೆ ಗೌರ್ಮೆಂಟ್ ನೀಡ್ ಟು ಪ್ರಿಪೇರ್, ನಾಟ್ ಓನ್ಲಿ ಫಾರ್ ಮೀ, ಫಾರ್ ಎವ್ರಿ ಒನ್. ಸೊ ಅದೇನಾಯ್ತು, ಟ್ಯಾಕ್ಸ್ ಪೇಡ್, ಅಲ್ಲಿ ನಮಗೆ ನೋ ಡೈರೆಕ್ಟ್ ಸರ್ವಿಸ್, ಅಲ್ಲಿ ಏನು ನಮಗೆ ಡೈರೆಕ್ಟ್ ಆಗಿ ಸಿಗಲ್ಲ, ಮೇ ಬಿ ಎವ್ರಿ ಒನ್ಗೆ ಸಿಗುತ್ತೆ, ಇಂಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ಡಿಫ್ರೆನ್ಸಸ್, ಡೆಫಿನೇಷನ್ ಫಸ್ಟು. ಟ್ಯಾಕ್ಸ್ ಕಂಪಲ್ಸರಿ ಎಕ್ಸ್ಟ್ರಾಕ್ಷನ್ ಆಫ್ ಮನಿ ಬೈ ಪಬ್ಲಿಕ್ ಅಥಾರಿಟಿ ಫಾರ್ ಪಬ್ಲಿಕ್ ಪರ್ಪಸ್ ಎನ್ಫೋರ್ಸಬಲ್ ಬೈ ಲಾ. ಸೊ ಟ್ಯಾಕ್ಸ್ ಇಸ್ ಕಂಪಲ್ಸರಿ, ಪೇ ಮಾಡಲೇಬೇಕು. ಸೊ ಇಲ್ಲೇನಾಗುತ್ತೆ, ಈವನ್ ಡೈರೆಕ್ಟ್ ಟ್ಯಾಕ್ಸ್ ಆಗಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಲಿ ವಿ ನೀಡ್ ಟು ಪೇ. ಡೈರೆಕ್ಟ್ ಟ್ಯಾಕ್ಸ್ ರಿಚ್ ಪೀಪಲ್ ವಿಲ್ ಪೇ, ಸರ್ಟೆನ್ ಮಾರ್ಜಿನ್ ಅಮೌಂಟ್ ಇರುತ್ತೆ, ಬಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಎವ್ರಿ ಒನ್ ಈಸ್ ಪೇಯಿಂಗ್. ಸೊ ಫೀಸ್ ಎ ಚಾರ್ಜ್ ಲಿವ್ಡ್ ಬೈ ಆನ್ ಅಥಾರಿಟಿ ಫಾರ್ ಎ ಸ್ಪೆಸಿಫಿಕ್ ಸರ್ವಿಸ್ ರೆಂಡರ್ಡ್ ಟು ದ ಪೇಯರ್. ಸೊ ಸ್ಪೆಸಿಫಿಕ್ ಸರ್ವಿಸ್ನ ಕೊಡ್ತಾರೆ. ಸೊ ಇಲ್ಲೇನು ಕ್ವಿಡ್ ಪ್ರೋ ಕೋ, ನಾನು ಹೇಳಿದ್ನಲ್ಲ ಸಮಥಿಂಗ್ ಫಾರ್ ಸಮಥಿಂಗ್. ಸೊ ನೋ ಕ್ವಿಡ್ ಪ್ರೋ ಕೋ, ಪ್ರೇಯರ್ ರಿಸೀವ್ಸ್ ನೋ ಡೈರೆಕ್ಟ್ ಪರ್ಸನಲ್ ಬೆನಿಫಿಟ್, ಸೊ ಪ್ರೊಪೋರ್ಷನಲ್ ಟು ಪೇಮೆಂಟ್. ಪರ್ಸನಲ್ ಬೆನಿಫಿಟ್ ಸಿಗಲ್ಲ ನನಗೆ ಗೌರ್ಮೆಂಟಿಂದ, ಲೈಕ್ ನನಗೆ ಮಾತ್ರ ಸರ್ವಿಸ್ ಸಿಗಲ್ಲ ಅಲ್ವಾ, ಜನರಲಿ ಎಲ್ರಿಗೂ ಸಿಗುತ್ತೆ, ಪಬ್ಲಿಕ್ಗೆ ಸಿಗುತ್ತೆ. ಸೊ ಫೀ ಇಲ್ಲೇನಾಗುತ್ತೆ, ಲೈಕ್ ಸಮಥಿಂಗ್ ಫಾರ್ ಸಮಥಿಂಗು, ಪ್ರೆಸೆಂಟ್ ಡೈರೆಕ್ಟ್ ಕೋರಿಲೇಷನ್ ಎಕ್ಸಿಸ್ಟ್ ಬಿಟ್ವೀನ್ ಫೀ ಆ್ಯಂಡ್ ಸರ್ವಿಸ್. ಸೊ ನಾನು ಕಟ್ಟಿದ್ದೀನಿ ಫೀ, ನನಗೆ ಸರ್ವಿಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಪರ್ಪಸ್, ರೈಸ್ ಆಫ್ ಜನರಲ್ ರೆವಿನ್ಯೂ ಫಾರ್ ಓವರ್ ಗೌರ್ಮೆಂಟ್ ಫಂಕ್ಷನ್ಸ್. ಸೊ ಇಟ್ ಈಸ್ ಓವರ್. ನೆಕ್ಸ್ಟ್ ಫೀ ಸ್ಪೆಸಿಫಿಕ್, ಫೀ meet specific expenses incurred in rendering a particular service, regulations. Constitutional basis, so general taxing entries, ಇದರಲ್ಲಿ ಎಂಟ್ರಿ 82, 92C, ಮತ್ತೆ ಲಿಸ್ಟ್ 1 ಎಂಟ್ರಿ 54, ಇನ್ ಲಿಸ್ಟ್ 2 ಇದು ಬರುತ್ತೆ, ಲೈಕ್ ಸ್ಪೆಸಿಫಿಕ್ ಫೀ ಎಂಟ್ರಿ ಬರುತ್ತೆ ಫೀಸಲ್ಲಿ. ಸೊ ದೀಸ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಕ್ಸ್ ಆ್ಯಂಡ್ ಫೀ. ನೆಕ್ಸ್ಟ್ ಇಸ್ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್. ಸೊ ಇಲ್ಲಿ ಗಿವ್ ಅ ಫಾರ್ಮೇಟ್ ಫಾರ್ ಡಿಟರ್ಮೈನಿಂಗ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಒಂದು ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೇಳ್ತಾರೆ, ಇಲ್ಲಾಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೇಳ್ತಾರೆ, ಇಲ್ಲಾಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೇಳ್ತಾರೆ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೇಳ್ತಾರೆ, ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕೇಳ್ತಾರೆ. ಯಾವ್ದಾದ್ರು ಒಂದು ಕೇಳ್ತಾರೆ ಫೈಲಿ, ಅಥವಾ ಯಾವುದು ಕೇಳಿಲ್ಲ ಅಂದ್ರೆ ಬೇರೆ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಇನ್ಕಮ್ ಒಂದೇ ಬರುತ್ತೆ, ಒಂದು ಇದ್ರ ಪ್ರಾಬ್ಲಮ್ ಬೇಸ್ಡ್ ಅಲ್ಲಿ ಬರುತ್ತೆ, ಅಥವಾ ಶಾರ್ಟ್ ನೋಟಿಗೆ ಬರುತ್ತೆ, ಅಥವಾ 16 ಮಾರ್ಕ್ಸಿಗೆ ಬರುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ಹೆಡ್ಸ್ ಆಫ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಇಲ್ಲಿ ಏನಾಗಿದೆ, ಇದು ಸೆಕ್ಷನ್ 15 ಏನು ಹೇಳುತ್ತೆ, ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಡೈರೆಕ್ಟ್ ಫಾರ್ಮೇಟ್ ಹೋಗ್ಬೋದು, ಬಟ್ ಅದಕ್ಕೆ ಮುಂಚೆ ಇಂಟ್ರೊಡಕ್ಷನ್. ಸೊ ಒಂದು ಐಡಿಯಾ ಸಿಕ್ಬಿಡುತ್ತೆ ನಿಮಗೆ. ಸೆಕ್ಷನ್ 15 ಸ್ಕೋಪ್ ಆಫ್ ಚಾರ್ಜಬಿಲಿಟಿ. ಸೊ ಐಡೆಂಟಿಫೈ ವಾಟ್ ಈಸ್ ಟ್ಯಾಕ್ಸ್. ಸೊ ಸ್ಯಾಲ್ರಿ ಡ್ಯೂ, ಪೇಡ್ ಆರ್ ಅರಿಯರ್. ಸ್ಯಾಲ್ರಿ ಡ್ಯೂ ಇದೆಯಾ, ಅಥವಾ ಪೇಡ್ ಆಗಿದೆಯಾ, ಅರಿಯರ್ ಇದೆಯಾ, ಕೊಡಬೇಕಾ, ಅರಿಯರ್ ಅಂದರೆ ಬ್ಯಾಲೆನ್ಸ್. ಸೊ ಸೆಕ್ಷನ್ 17 ಆಫ್ IT ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಇದರಲ್ಲಿ ಏನು, ಇದರಲ್ಲಿ ಇನ್ಕ್ಲೂಷನ್ ಡಿಫೈನ್ಸ್ ದ ಕಂಪೋನೆಂಟ್ಸ್ ಆಫ್ ಇನ್ಕಮ್ ಸ್ಯಾಲ್ರಿ. ಸೊ ಇಲ್ಲಿ ಡಿಫೈನ್ ಆಗುತ್ತೆ ಕಂಪೋನೆಂಟ್ಸ್. ಸೊ ಪರ್ಕ್ವಿಸೈಟ್ ಲೈಕ್ ಸೆಕ್ಷನ್ 17 ಸಬ್ ಕ್ಲಾಸ್ 2 and profits in lieu of salary, section 17 sub class 3 ಇದು ಬರುತ್ತೆ ಡೆಫಿನೇಷನ್ಸ್. ನೆಕ್ಸ್ಟ್ ಸೆಕ್ಷನ್ 16. ಸೊ ಇದರಲ್ಲಿ ಏನು, ಲೈಕ್ ರಿಲೀಫ್ ಅಂದ್ರೆ ಅಲೋಬಲ್ ಡಿಡಕ್ಷನ್ಸ್ ಇರುತ್ತೆ. ಎಂಟೈರ್ ಅಮೌಂಟ್ ಅಲ್ಲಿ ನೀವು ಎಷ್ಟು ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು, ಲೈಕ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೇಳಿದ್ನಲ್ಲ ಅದೇ ತರ ಇಲ್ಲಿ ಅಮೌಂಟ್ ನಿಮಗೆ ಡಿಡಕ್ಷನ್ಸ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರುತ್ತೆ ಅಂಡರ್ ಸೆಕ್ಷನ್ 16 ಸಬ್ ಕ್ಲಾಸ್ ಎ. ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಸೆಕ್ಷನ್ 16 sub class 1. So professional tax or tax on employment section 16 subclass 3. So this is the next this is net ಇದು ಸ್ಟ್ರಕ್ಚರು ಫಾರ್ಮೇಟ್ ಕೇಳಿದ್ರಲ್ಲ, ಫಾರ್ಮೇಟ್ ಆಫ್ ಡಿಟರ್ಮೈನಿಂಗ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇದು ಸ್ಟ್ರಕ್ಚರು. ಐ ವಿಲ್ ಶೋ ನೆಕ್ಸ್ಟ್. ಈ ತರ ನೀವು ಬರಿಬೋದು ಲೈಕ್ ಇನ್ ಎ ಟ್ಯಾಬ್ಲರ್ ಫಾರ್ಮೇಟ್, ಬಟ್ ಎಕ್ಸ್ಪ್ಲನೇಷನ್ಗೆ ನಾನು ಈ ತರ ಪ್ರಿಪೇರ್ ಮಾಡಿದ್ದೀನಿ, ಟು ಮೇಕ್ ಯು ಈಸಿ. ಸೊ ಬೇಸಿಕ್ ಸ್ಯಾಲ್ರಿ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಇನಿಷಿಯಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿಯಲ್ಲಿ ಫಸ್ಟ್ ನಮಗೆ ಸ್ಯಾಲ್ರಿ ಕಾಲಮ್ ಆ್ಯಡ್ ಆಗುತ್ತೆ, ಲೈಕ್ ಅವ್ರದ್ದು ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಆ ಪರ್ಸನ್ದು. ಸೊ ಇಲ್ಲಿ ಫಾರ್ಮೇಟ್ ಪ್ರಿಪೇರ್ ಮಾಡಕ್ಕೆ ಹೇಳಿದ್ದಾರೆ. ಯು ಕ್ಯಾನ್ ಐದರ್ ರೈಟ್ ದ ಅಮೌಂಟ್ ಕಾಲಮ್ ಅಲ್ಲಿ, ಅಥವಾ ಬ್ಲ್ಯಾಂಕ್ ಆಗು ಬಿಡ್ಬೋದು. ಇಟ್ ಈಸ್ ಅಪ್ ಟು ಯು, ಯುವರ್ ಚಾಯ್ಸ್.
ಸೊ ಇಲ್ಲಿ ಬೇಸಿಕ್ ಸ್ಯಾಲ್ರಿ, ಆಮೇಲೆ ಏನು ಡಿಯರ್ನೆಸ್ ಅಲವೆನ್ಸ್ ಬರುತ್ತೆ. ಸೊ ಅವರಿಗೆ ಡೈಲಿ ನೆಸೆಸಿಟಿ ಅಲವೆನ್ಸ್ ಎಷ್ಟು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಬೋನಸ್ ಅಂಡ್ ಕಮಿಷನ್ ಬರುತ್ತೆ, ಲೈಕ್ ಕಮಿಷನ್ ಫೀಸು. ಟ್ಯಾಕ್ಸಬಲ್ ಅಲವೆನ್ಸ್ ಬರುತ್ತೆ, ಲೈಕ್ HRA ಬರುತ್ತೆ. ಗ್ರಾಸ್ ಲೆಸ್ ಎಕ್ಸಾಮ್ಟ್ ಏನಾದರೂ ಇದ್ರೆ ಅಂಡರ್ ಸೆಕ್ಷನ್ 10 ಪ್ರಕಾರ. ಇಫ್ ಐ ಝೂಮ್ ದಿಸ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್, ಲೈಕ್ ಚಿಲ್ಡ್ರನ್ಸ್ ಇದು ಮತ್ತೆ ಹೌಸ್ ಅಲವೆನ್ಸ್ ಫುಲ್ಲಿ ಟ್ಯಾಕ್ಸಬಲ್, ಸಿಟಿ ಕಂಪನಿ ಮೆಡಿಕಲ್ ಓವರ್ ಟೈಮ್. ಸೊ ಓವರ್ ಟೈಮ್ ಏನಾದರೂ ಇದ್ರೆ ಇದೆಲ್ಲ ನಿಮಗೆ ಡಿಡಕ್ಷನ್ಸ್, ಇದರಲ್ಲಿ ಎಕ್ಸೆಪ್ಷನ್ಸ್ ಸಿಗುತ್ತೆ ಟ್ಯಾಕ್ಸ್ ಅಲವೆನ್ಸ್ ಅಲ್ಲಿ. ಸೊ ಲೈಕ್ ಚಿಲ್ಡ್ರನ್ಗೆ ಹಾಸ್ಟೆಲ್ ಫೆಸಿಲಿಟಿಗೆ ಡಿಡಕ್ಷನ್ಸು. ನೆಕ್ಸ್ಟ್ ಟ್ಯಾಕ್ಸಬಲ್ ಪರ್ಕ್ಯೂಸೈಟ್, ಲೈಕ್ ಫೆಸಿಲಿಟಿ ಟ್ಯಾಕ್ಸಬಲ್ದು, ರೆಂಟ್ ಫ್ರೀ ಅಕಮಂಡೇಶನ್ಸು. ಸೊ ಒಂದು HRA ಕೊಡ್ತಾರೆ, HRA ಬೇಡ ಅಂದರೆ ನಿಮಗೆ ಹೋಮ್ ಕೊಡ್ತಾರೆ ರೆಂಟ್ ಫ್ರೀ ಗೌರ್ಮೆಂಟಲ್ಲಿ. ಸೊ ನೆಕ್ಸ್ಟು ಮೋಟರ್ ಕಾರ್ ಫೆಸಿಲಿಟಿ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು. ಸೊ ಇಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದಾರಾ. ನೆಕ್ಸ್ಟು ಪ್ರಾಫಿಟ್ ಇನ್ ಲ್ಯೂ ಆಫ್ ಸ್ಯಾಲ್ರಿ, ಸೆಕ್ಷನ್ 70 ಸಬ್ ಕ್ಲಾಸ್ 3. ಸೊ ರಿಟ್ರಿಚ್ಮೆಂಟು, ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರ, ಸೊ ಇದೆಲ್ಲ ಬರುತ್ತೆ. ಇದೆಲ್ಲ ನಾವು ಆ್ಯಡ್ ಮಾಡಬೇಕು ಗ್ರಾಸ್ ಸ್ಯಾಲ್ರಿ. ಸೊ 1 2 3 4 5 6ವರೆಗೂ ಎಂಟೈರು. ನೆಕ್ಸ್ಟ್ ಇಲ್ಲಿ ಡಿಡಕ್ಷನ್ ಹೇಳಿದ್ನಲ್ಲ, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸಬ್ ಕ್ಲಾಸ್ ಎ. ನೆಕ್ಸ್ಟು ಲೆಸ್ ಎಂಟರ್ಟೈನ್ಮೆಂಟು ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ ಏನಾದರೂ ಇದ್ರೆ ಡಿಡಕ್ಷನ್. ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಸೊ ಇದು ಫ್ಲೋ ಚಾರ್ಟ್ ಥರ. ದಿಸ್ ಈಸ್ ದ ಯೆಲ್ಲೋ ಕಲರ್ ಹೈಲೈಟ್ ಮಾಡಿದ್ದೀನಿ. ಮತ್ತು ಇದು ನೆಕ್ಸ್ಟು ಯೆಲ್ಲೋ ಕಲರ್ ಹೈಲೈಟ್ ಮಾಡಿದ್ದು ಆ್ಯಡ್ ಅಂತ, ಫಾರ್ ಆ್ಯಡಿಂಗ್. ಸೊ ನೆಕ್ಸ್ಟು ದಿಸ್ ಈಸ್ ದ ಸ್ಟ್ರಕ್ಚರ್ ವಾಟ್ ಐ ಡಿಸ್ಕಸ್ಡ್. ಆ್ಯಂಡ್ ರೆಂಟ್ ಫ್ರೀ ಅಲವೆನ್ಸ್ ಇದೆಲ್ಲ ಆಯಿತು. ನೆಕ್ಸ್ಟ್ ಮತ್ತೆ ನಾನು ಮೈನಸ್ಗೆ, ಲೈಕ್ ಡಿಡಕ್ಷನ್ಸ್ಗೆ ರೆಡ್ ಕಲರ್, ಲೈಕ್ ಮೆರೂನ್ ಕಲರ್ನ ಹೈಲೈಟ್ ಮಾಡಿದ್ದೀನಿ. ಸೊ RPF ಬಂತಲ್ಲ, ರೆಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡು, ಮತ್ತು NPS ಹೇಳಿದೆ, ನ್ಯಾಷನಲ್ ಪೆನ್ಷನ್ ಫಂಡ್. ಇವಾಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತೀವಿ. ಸೊ ಯು ಕ್ಯಾನ್ ಲುಕ್ ಅಟ್ ದಿಸ್ ಫಾರ್ಮೆಟ್. ಲೆಟ್ಸ್ ಮೂವ್ ಆನ್ ಸೆಕೆಂಡ್ ಕ್ವಶನ್. ಮಿಸ್ಟರ್ ಮಹಂತೇಶ್, a resident of India, so Indian resident, receives 6 lakh rupee from agricultural land. 6 lakh ಅವ್ರಿಗೆ ಸಿಕ್ತು ಅಗ್ರಿಕಲ್ಚರ್ ಲ್ಯಾಂಡ್, ಸಿಚುವೇಟೆಡ್ ಔಟ್ಸೈಡ್ ಇಂಡಿಯಾ. ಈ ಔಟ್ಸೈಡ್ ಇಂಡಿಯಾ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಯಾಕಂದರೆ ಅದೇ ನಿಮಗೆ ಈ ಸ್ಟೇಟ್ಮೆಂಟ್ ಬರುತ್ತೆ, ಔಟ್ಸೈಡ್ ಇಂಡಿಯಾ. ಹೌ ದಿಸ್ ಇನ್ಕಮ್ ಇಸ್ ಟ್ರೀಟೆಡ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಹೇಗೆ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಇಶ್ಯೂ ಏನು, ಲೈಕ್ 6 lakh ರಿಸೀವ್ಡ್ ಬೈ ರೆಸಿಡೆಂಟ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ ಕ್ಲಾಸ್ 1. ಸೊ ಇಲ್ಲಿ ಏನಾಗುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್ ನಾರ್ಮಲಿ ಏನಾಗುತ್ತೆ ವಿತಿನ್ ಇಂಡಿಯಾ ಇದ್ರೆ ಎಕ್ಸೆಪ್ಷನ್, ಬಟ್ ಲ್ಯಾಂಡ್ ಪೊಸಿಷನ್ ಚೆಕ್, ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ ಔಟ್ಸೈಡ್ ಇಂಡಿಯಾ ಇದ್ರೆ, ಆ್ಯಂಡ್ ಸ್ಟ್ಯಾಚ್ಯುಟರಿ ಎಕ್ಸೆಂಪ್ಷನ್ like section 2 subclass 1A strictly defines agricultural income is derived from land situated in India. Therefore, section 10 subclass 1 exemption fails. So ಇಲ್ಲಿ ಏನಾಗುತ್ತೆ, ಇನ್ಕಮ್ ಫ್ರಮ್ ಇಂಡಿಯಾ ಇರಬೇಕು, ಇನ್ಸೈಡ್ ಇಂಡಿಯಾ. ನಾನು ಅದಕ್ಕೆ ಹೇಳಿದೆ ಔಟ್ಸೈಡ್ ಇಂಡಿಯಾ ಇದೆಯಲ್ಲ, ಇಟ್ ಈಸ್ ಇಂಪಾರ್ಟೆಂಟ್. ಔಟ್ಸೈಡ್ ಇಂಡಿಯಾಗೆ ಎಕ್ಸೆಪ್ಷನ್ಸ್ ಕೊಡಲ್ಲ, ಇನ್ಸೈಡ್ ಇಂಡಿಯಾ ಅಗ್ರಿಕಲ್ಚರಲ್ ಲ್ಯಾಂಡ್ ಇರಬೇಕು. ಸೊ ರೆಸಿಡೆನ್ಷಿಯಲ್ ಈ ಚೆಕ್ ಮಾಡೋದು, ಮಿಸ್ಟರ್ ಮಹಂತೇಶ್ ಈಸ್ ಎ ರೆಸಿಡೆಂಟ್ ಅಂಡರ್ ಸೆಕ್ಷನ್ 5 ಸಬ್ ಕ್ಲಾಸ್ 1 ಈಸ್ ರೆಸಿಡೆಂಟ್ ಆರ್ ಟ್ಯಾಕ್ಸಬಲ್ ಆನ್ ಗ್ಲೋಬಲ್ ಇನ್ಕಮ್. ಸೊ ಗ್ಲೋಬಲ್ ಇನ್ಕಮ್ಗೆ ಟ್ಯಾಕ್ಸಬಲ್ ಆಗ್ತಾರೆ. ಸೊ ಅಕ್ಯೂರಿಂಗ್ ಅಥವಾ ಅರೈಸಿಂಗ್ ಆರ್ ರಿಸೀವಿಂಗ್ ಗ್ಲೋಬಲಿ. ಸೊ ಫಾರಿನ್ ಕಂಟ್ರಿಯಿಂದ ನನಗೆ ಏನೇ ಅಗ್ರಿಕಲ್ಚರ್ ಇನ್ಕಮ್ಗೆ ಮನಿ ಬಂದರೆ ಇಟ್ ಈಸ್ ಟ್ಯಾಕ್ಸಬಲ್. ವಿತಿನ್ ಇನ್ಸೈಡ್ ಇಂಡಿಯಾ ಇದ್ರೆ ಇಟ್ ಈಸ್ ಎಕ್ಸೆಂಪ್ಟೆಡ್. So next conclusion, the 6 lakh is treated as foreign income and fully taxable in India. The heads of income from other sources and the treatment in section 56. So let's move on. Last question. So last question, C. So C, A Limited, a foreign company, pays outside India salary to its employee. C, a foreign
national and non-resident Indian for service rendered in India discuss their tax liability. ಸೊ ಇಲ್ಲೇನಾಗುತ್ತೆ, ಎಂಪ್ಲಾಯರು ಈ ಕ್ವಶನ್ ಏನು ಹೇಳ್ತಿದೆ, ಏದು ಫಾರಿನ್ ಕಂಟ್ರಿ ಅಲ್ಲಿ ಕಂಪನಿ, ಫಾರಿನ್ ಕಂಪನಿ. ಸೊ ಏಸ್ ಕಂಪನಿ ಈಸ್ ಇನ್ ದ ಫಾರಿನ್. ಇಲ್ಲಿ ಏನಾಗುತ್ತೆ, ಔಟ್ಸೈಡ್ ಇಂಡಿಯಾ ಸ್ಯಾಲ್ರಿ ಟು ಇಟ್ಸ್ ಎಂಪ್ಲಾಯಿ. ಸೊ ಸರ್ವಿಸ್ ಇಲ್ಲಿ ಇಂಡಿಯಾಲ್ಲಿ ತೊಗೊಂಡಿರ್ತಾರೆ, ಇಂಡಿಯನ್ಸ್ ರೆಂಡರ್ಡ್ ಸರ್ವಿಸ್ ಇನ್ ಇಂಡಿಯಾ, ಬಟ್ ಅಮೌಂಟ್ ಏನಾಗುತ್ತೆ ಫಾರಿನ್ ಕಂಟ್ರಿಯಲ್ಲಿ ಕೊಡ್ತಾರೆ, ಔಟ್ಸೈಡ್ ಇಂಡಿಯಾ. ಸೊ ವೆದರ್ ಹಿ ಈಸ್ ಲಯಬಲ್ ಫಾರ್ ಟ್ಯಾಕ್ಸ್, ಯಾರು ರಿಸೀವ್ ಮಾಡ್ಕೊಂಡ್ರು ಅವರು, ದಟ್ ಈಸ್ ಸಿ, ಆರ್ ನಾಟ್ ಲಯಬಲ್ ಫಾರ್ ಟ್ಯಾಕ್ಸ್, ಅದು ಇಶ್ಯೂ. ಸೊ ಫ್ಯಾಕ್ಟ್ಸು ನಾನು ಹೇಳಿದೆ, ಎಂಪ್ಲಾಯರ್ ಎ, ಫಾರಿನ್ ಕಂಪನಿ ಲೊಕೇಟೆಡ್ ಔಟ್ಸೈಡ್ ಇಂಡಿಯಾ, ಫಾರಿನ್ ಕಂಟ್ರಿಯಲ್ಲಿದೆ. ಎಂಪ್ಲಾಯಿ ಸಿ, ನಾನ್ ರೆಸಿಡೆಂಟ್ ಫಾರಿನ್ ನ್ಯಾಷನಲ್. ಸೊ ಎ ಲಿಮಿಟೆಡ್ pays salary to C outside India for service rendered inside India. So statute, that is section 5 subclass 2 subclass B, a non-resident is liable for tax on income that occur or arises or deemed to in India. ಸೊ ಇಲ್ಲೇನು ಹೇಳುತ್ತೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು. ಸೊ ಇಟ್ ಈಸ್ ಇನ್ಕಮ್ ಏನಾದರೂ ರೆಂಡರ್ಡ್ ಸರ್ವಿಸ್ ಏನಾದರೂ ರೆಂಡರ್ ಆಗಿದರೆ ಇಲ್ಲಿ ಇಂಡಿಯಾದಲ್ಲಿ, ಅಥವಾ ಇನ್ಕಮ್ ಜನ್ರೇಷನು, ಸೊ ಇದು ಅಕ್ಯೂರ್ಡ್ ಅರೈಸ್ ಆದರೆ, ಇನ್ಕಮ್ ಏನೇ ಟ್ರಾನ್ಸಾಕ್ಷನ್ ವಿತಿನ್ ಇಂಡಿಯಾ ಆದರೆ, ವೆದರ್ ಇಟ್ಸ್ ಎ ಸರ್ವಿಸ್ ಆರ್ ಗೂಡ್ಸ್, ಏನೇ ಟ್ರಾನ್ಸಾಕ್ಷನ್ ವಿತಿನ್ ಇಂಡಿಯಾ ಇದ್ದರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಈವನ್ಸ್ ಮನಿ ಔಟ್ಸೈಡ್ ಇಂಡಿಯಾನೇ ಸಿಗಲಿ, ಡಾಲರಲ್ಲೇ ಸಿಗಲಿ, ಪೌಂಡ್ಸಲ್ಲೇ ಸಿಗಲಿ, ಫಾರಿನ್ ಕಂಟ್ರಿಯಲ್ಲೇ ಸಿಗಲಿ, ಬಟ್ ಸರ್ವಿಸ್ ಇಂಡಿಯಾಲಾಗಿದ್ದರೆ ಇಟ್ ಈಸ್ ಟ್ಯಾಕ್ಸಬಲ್. ಸೊ ಸೆಕ್ಷನ್ 9 subclass 1 subclass 2. So salary is deemed to occur, arise in India if earned in India, service rendered in India regardless of place of payment or contract. ಸೊ ಅದು ಪೇಮೆಂಟ್ ಅಥವಾ ಕಾಂಟ್ರಾಕ್ಟ್ ಅದೇನಾಗುತ್ತೆ ಅದು ಇಮ್ಮೆಟೀರಿಯಲ್ ಆಗುತ್ತೆ, ಬಟ್ ಟ್ಯಾಕ್ಸ್ ಇಟ್ ಈಸ್ ಟ್ಯಾಕ್ಸಬಲ್. ಔಟ್ಸೈಡ್ ಇಂಡಿಯಾನೇ ಅಮೌಂಟ್ ತಗೊಳ್ಳಿ, ಔಟ್ಸೈಡ್ ಇಂಡಿಯಾನೇ ಕಾಂಟ್ರಾಕ್ಟ್ ಮಾಡಿರಲಿ, ಬಟ್ ವಿತಿನ್ ಇಂಡಿಯಾ ಸರ್ವಿಸ್ ಮಾಡಿದರೆ ಇಟ್ ಈಸ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಫಾರಿನ್ ಕಂಪನಿ ಎ, ಸೊ ಔಟ್ಸೈಡ್ ಇಂಡಿಯಾ, ಪೇಮೆಂಟ್ ರಿಮಿಟೆಡ್, ನಾನ್ ರೆಸಿಡೆನ್ಸಿ. ಸೊ ಇಲ್ಲಿ ಸಿ ಐ ಟಿ versus Ili Lilly and Company India Private Limited case 2009. So the Income Tax Act integrated code, machinery provisions, so charging provision. ಸೊ ಇಲ್ಲೇನಾಗುತ್ತೆ ಈ ಕೇಸಲ್ಲಿ, ವರ್ಕ್ ಟುಗೆದರ್ ಎಂಪ್ಲಾಯರ್ ಲೊಕೇಶನ್ ಆ್ಯಂಡ್ ಪೇಮೆಂಟ್ ಲೊಕೇಶನ್ ಆರ್ ಲೀಗಲಿ ಇರ್ರಿಲೆವೆಂಟ್. ಸೊ ಇಲ್ಲಿ ಈ ಕೇಸಲ್ಲಿ ಸರ್ವಿಸ್ ರೆಂಡರ್ಡ್ ಹಿಯರ್ ಡೀಮ್ಡ್ ಅಕ್ರೂವಲ್, ಇಂಡಿಯಾದಲ್ಲಿ ಸರ್ವಿಸ್ ಆಗಿರುತ್ತೆ, ಲೈಕ್ ಅವರು ಕೆಲಸ ಮಾಡಿರ್ತಾರೆ, ಬಟ್ ಅವರು ಅಮೌಂಟ್ ಇಸ್ಕೊಳ್ಳೋದು ಔಟ್ಸೈಡ್ ಇಂಡಿಯಾ, ಫಾರಿನ್ ಕಂಪನಿಯಲ್ಲಿ, ಎಮ್ ಎನ್ ಸಿ ಕಂಪ್ನಿಯಲ್ಲಿ ಅಲ್ಲಿ ಹೋಗಿ ಅಮೌಂಟ್ ಇಸ್ಕೊತಾರೆ. ಟಿ ಡಿ ಎಸ್ ಪೇ ಮಾಡಿರಲ್ಲ, ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತೀವಿ. ಟಿ ಡಿ ಎಸ್ ಅಂದರೆ ನಾವು ಟ್ಯಾಕ್ಸ್ ಪೇ ಮಾಡಿದ್ಮೇಲೆ ಆಮೇಲೆ ನೆಟ್ ಟ್ಯಾಕ್ಸ್ ಬರುತ್ತೆ, ನೆಟ್ ಅಮೌಂಟ್ ಬರುತ್ತೆ, ರಿಮೈನಿಂಗ್ ಅಮೌಂಟು. ಸೊ ಅದನ್ನು ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್, ಟಿ ಡಿ ಎಸ್ ಅಂತ ಹೇಳ್ತೀವಿ. ಅದು ಪೇ ಮಾಡಿರಲ್ಲ ಬಿಕಾಸ್ ಔಟ್ಸೈಡ್ ಇಸ್ಕೊಂಡ್ರು ಅಂತ. ಆ್ಯಂಡ್ ಕೋರ್ಟ್ ಹೇಳುತ್ತೆ, ಈವನ್ ಔಟ್ಸೈಡೇ ಇಸ್ಕೊಳ್ಳಿ, ಟ್ರಾನ್ಸಾಕ್ಷನ್ ಏನೇ ಇರಲಿ, ಇಂಡಿಯಾದಲ್ಲಿ ಸರ್ವಿಸ್ ಮಾಡಿದ್ರಿಂದ ಸೊ ನೀವು ಟಿ ಡಿ ಎಸ್ ಪೇ ಮಾಡಲೇಬೇಕು, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕೊಡಲೇಬೇಕು. ಸೊ ಕನ್ಕ್ಲೂಷನ್ ಏನು, ಎಂಪ್ಲಾಯಿ ಸಿ ಫುಲ್ಲಿ ಟ್ಯಾಕ್ಸಬಲ್ ಇನ್ ಇಂಡಿಯಾ, ಕಂಪನಿ ಎ ಲಿಮಿಟೆಡ್ ಲೀಗಲಿ ಆಬ್ಲಿಗೇಟೆಡ್ ಅಂಡರ್ ಸೆಕ್ಷನ್ 192 ಪ್ರಕಾರ ಟು ಡಿಡಕ್ಟ್ ಟಿ ಡಿ ಎಸ್, ನಾನು ಹೇಳಿದೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್, ಸೊ ಆನ್ ಟೋಟಲ್ ಸ್ಯಾಲ್ರಿ ಬಿಫೋರ್ ಪೇಮೆಂಟ್ ಡಿಸ್ಪೈಟ್ ಬೀಯಿಂಗ್ ಎ ಫಾರಿನ್ ಎಂಟಿಟಿ. ಸೊ ದಿಸ್ ಈಸ್ ದ ಕನ್ಕ್ಲೂಷನ್. ಸೊ ಐ ಆ್ಯಡೆಡ್ ಎಕ್ಸ್ಟ್ರಾ ಅಡಿಷ್ನಲ್ ಇದು. ಸೊ ಸೆಕ್ಷನ್ 10 ಸಬ್ಕ್ಲಾಸ್ 6, ಬೈ ಚಾನ್ಸ್ ಫಾರಿನರ್ ಆಗ್ತಿದ್ರೆ, ಲೈಕ್ ಇಂಡಿಯನ್ ಓಕೆ, ಇಂಡಿಯನ್ ಇಲ್ಲೇ ಇದ್ದರೂ ಟ್ಯಾಕ್ಸ್ ಪೇ ಮಾಡಬೇಕು, ಇಲ್ಲೇನಾದರೂ ಸರ್ವಿಸ್ ರೆಂಡರ್ ಮಾಡಿದ್ರು ಟ್ಯಾಕ್ಸ್ ಪೇ ಮಾಡಬೇಕು, ಫಾರಿನಲ್ಲೇ ಅಮೌಂಟ್ ತೊಗೊಂಡ್ರು. ಬಟ್ ವಾಟ್ ಅಬೌಟ್ ಫಾರಿನರ್ ಬಂದು ಇಲ್ಲಿ ಕೆಲಸ ಮಾಡಿ, ಲೈಕ್ ಔಟ್ಸೈಡ್ ಹೋಗಿ ಅವ್ರ ಕಂಟ್ರಿಯಲ್ಲಿ ಅಮೌಂಟ್ ತೊಗೊಂಡ್ರೆ ಅವಾಗ ಟ್ಯಾಕ್ಸಬಲ್ ಆಗ್ತಾರಾ ಇಲ್ವಾ, ಅದಕ್ಕೆ ನಾನು ಈ ಒಂದು ಸ್ಲೈಡ್ ಆ್ಯಡ್ ಮಾಡಿದೆ. ಸೊ ಎಕ್ಸೆಪ್ಷನ್ ಸಿಗುತ್ತೆ ಸೆಕ್ಷನ್ 10 ಸಬ್ಕ್ಲಾಸ್ 6, ಅದರಲ್ಲಿ ಎಕ್ಸೆಪ್ಷನ್ನು ಹೂ ಎಸ್ಕೇಪ್ ದ ಟ್ಯಾಕ್ಸ್ ನೆಟ್ಟಲ್ಲಿ. ಸೊ ಫಾರಿನ್ ನೇಷನ್ ಅಥವಾ ನಾಟ್ ಎ ಸಿಟಿಜನ್ ಆಫ್ ಇಂಡಿಯಾ, ಅವರಿಗೇನು ಎಲಿಜಿಬಲ್ ಫಾರ್ 100% ಎಕ್ಸಂಪ್ಷನ್, ಸ್ಯಾಲ್ರಿ ಎಕ್ಸೆಪ್ಷನ್ ಸಿಗುತ್ತೆ. ಇಫ್ ಅಂದರೆ ಆದರೆ ಯಾವಾಗ ಸಿಗುತ್ತೆ, ಕಂಡೀಷನ್ ಸ್ಟೇ ಇನ್ ಇಂಡಿಯಾ, ಸೊ ಲೆಸ್ ದೆನ್ 90 days ಇನ್ ಪ್ರೀವಿಯಸ್ ಇಯರ್. ಸೊ ಲಾಸ್ಟ್ ಇಯರು 90 daysಗಿಂತ ಕಡಿಮೆ ಇರಬೇಕು ಇಂಡಿಯಾದಲ್ಲಿ, ಅವ್ರು ಬಿಸ್ನೆಸ್ ಮಾಡಿದ್ರು ಕೂಡ ಅಥವಾ ಸರ್ವಿಸ್ ರೆಂಡರ್ ಮಾಡಿದ್ರು ವಿತಿನ್ 3 months, ದಟ್ ಈಸ್ 90 days.
ಮೋರ್ ದೆನ್ 3 months ಆದರೆ ಏನಾಗುತ್ತೆ, ಟ್ಯಾಕ್ಸಬಲ್, ಅವರು ಟ್ಯಾಕ್ಸ್ ಪೇ ಮಾಡಬೇಕು ಈವನ್ ನಾನ್ ಸಿಟಿಜನ್ ಆದರೂ. ಸೊ ಲೆಸ್ ದೆನ್ 90 days ದೇ ನೋ ನೀಡ್ ಟು ಪೇ ಟ್ಯಾಕ್ಸ್. ಸೊ ಕಂಡೀಷನ್ 2 ಏನು, ಫಾರಿನ್ ಎಂಪ್ಲಾಯರ್ ನಾಟ್ ಎಂಗೇಜ್ಡ್ ಇನ್ ಟ್ರೇಡ್ ಆರ್ ಬಿಸ್ನೆಸ್ ಇನ್ ಇಂಡಿಯಾ. ಸೊ ಅವರು ಫಾರಿನ್ ಎಂಪ್ಲಾಯರ್ ಏನಾಗಿರ್ತಾರೆ, ಲೈಕ್ ಫಾರಿನ್ ಎಂಪ್ಲಾಯರ್ ಶುಡ್ ಡೂ ದ ಟ್ರಾನ್ಸಾಕ್ಷನ್ ವಿತ್ ಫಾರಿನ್ ಕಂಪನಿ, ನಾಟ್ ವಿತ್ ಇಂಡಿಯನ್ ಬಿಸ್ನೆಸ್ ಕಂಪನಿ. ಸೊ ಇಲ್ಲಿ ಕಂಡೀಷನ್ 3 ಏನು, ರೆಮ್ಯುನರೇಷನ್ ಈಸ್ ನಾಟ್ ಡಿಡಕ್ಟೆಡ್ ಫ್ರಮ್ ಎಂಪ್ಲಾಯರ್ಸ್ ಟ್ಯಾಕ್ಸಬಲ್ ಇಂಡಿಯನ್ ಇನ್ಕಮ್. ಸೊ ಅವ್ರು ಏನು ಮಾಡಬಾರ್ದು, ಲೈಕ್ ರೆಮ್ಯುನರೇಷನ್ನ ಡಿಡಕ್ಟ್ ಮಾಡಬಾರ್ದು ಎಂಪ್ಲಾಯರ್ಸ್ದು ಟ್ಯಾಕ್ಸಬಲ್ ಇಂಡಿಯನ್ ಇನ್ಕಮಿಂದ. ಸೊ ದಿಸ್ ಈಸ್ ರೆಮ್ಯುನರೇಷನ್ ಈಸ್ ನಾಟ್ ಡಿಡಕ್ಟಬಲ್, ದೇ ವಿಲ್ ನಾಟ್ ಡಿಡಕ್ಟ್ ಮಾಡಿದರೆ ಟ್ಯಾಕ್ಸಬಲ್ ಆಗಿಬಿಡ್ತಾರೆ. ಸೊ ಫ್ರಮ್ ಎಂಪ್ಲಾಯರ್ಸ್ ಟ್ಯಾಕ್ಸಬಲ್ ಇಂಡಿಯನ್ ಇನ್ಕಮ್. ನೆಕ್ಸ್ಟ್ ಈಸ್ ನಾನ್ ರೆಸಿಡೆಂಟ್ ಇಂಡಿಯಾ, ಸೊ ಇಂಡಿಯನ್ ಸಿಟಿಜನ್. ಸೊ ಈ ಎಕ್ಸೆಪ್ಷನು ಓನ್ಲಿ ಫಾರಿನರ್ಗೆ, ಇಂಡಿಯನ್ ಸಿಟಿಜನ್ NRIಗೆ ಇದು ಅಪ್ಲೈ ಆಗಲ್ಲ, ನಾಟ್ ಎಲಿಜಿಬಲ್ ಫಾರ್ ಎಕ್ಸಂಪ್ಷನ್. ಸೊ ಸೆಕ್ಷನ್ 10 subclass 6 applies strictly to non-citizens because an NRI holds an Indian citizenship. They are barred from the 90 days exception and remain fully taxable for service rendered in India. ಸೊ ಈ 90 days ಏನಿದೆ, ಈ ಟೈಮ್ ಪೀರಿಯಡ್ ಓನ್ಲಿ ನಾನ್ ಸಿಟಿಜನ್ ಫಾರಿನರ್ಸ್ಗೆ, ನಾಟ್ ಫಾರ್ NRI ಇಂಡಿಯನ್ ಸಿಟಿಜನ್ಸ್ಗೆ. ಮತ್ತು NRI ಆಲ್ಸೋ ಇಂಡಿಯನ್ ಸಿಟಿಜನ್. ಸೊ ಅದಕ್ಕೆ ದಿಸ್ ಎಕ್ಸೆಪ್ಷನ್ ಈಸ್ ನಾಟ್ ಅಪ್ಲಿಕಬಲ್ ಆನ್ ಇಂಡಿಯನ್ಸ್. ಸೊ ಅಪ್ಲಿಕಬಲ್ ಮಾಡ್ತಿದ್ರೆ ಏನಾಗ್ತಿತ್ತು, ಲೈಕ್ NRI ಏನು ಮಾಡ್ತಿದ್ರು, ಎವ್ರಿ 90 days ಒಳಗೆ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಹೋಗ್ತಿದ್ರು ಆ್ಯಂಡ್ ಟ್ಯಾಕ್ಸು ಪೇ ಮಾಡ್ತಿರಲಿಲ್ಲ ಇಂಡಿಯನ್ ಗೌರ್ಮೆಂಟ್ಗೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ NRIಗೆ ಇಲ್ಲ. ಸೊ ವಾಟ್ ಎವರ್ ಐ ಡಿಸ್ಕಸ್ಡ್ ಇಲ್ಲಿದೆ, ಲೈಕ್ ಕಾನ್ಸೆಪ್ಟ್ ಮಸ್ಟ್ ನಾಟ್ ಬಿ ಡಿಸ್ಕ್ರಿಮಿನೇಟ್ರಿ, ಮಸ್ಟ್ ರಿಪ್ರೆಸೆಂಟ್ ಅ ವ್ಯಾಲಿಡ್ ಸಾವರಿನ್ ಪವರ್ ಆರ್ ಫೇರ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ, ಅದೇ ಆರ್ಟಿಕಲ್ 301 ಬಗ್ಗೆ. ನೆಕ್ಸ್ಟು ಲೈಕ್ ಎಕ್ಸೆಪ್ಷನ್ ಬಗ್ಗೆ GST, ಸ್ಪೆಸಿಫಿಕ್ ಗೌರ್ಮೆಂಟ್ ಗ್ರ್ಯಾಂಟು ರಿಲೀಫು, ಸೊ ಸೆಕ್ಷನ್ 11 CGST. ನೆಕ್ಸ್ಟು ನಾನು ಡಿಸ್ಕಸ್ ಮಾಡಿದೆ ಸೆಕ್ಷನ್ 2 subclass 1A, ಲೈಕ್ ದ ಲೀಗಲ್ ರೀಚ್ ಸ್ಟೇಟ್ ಫಿಸಿಕಲ್ ಅಸೆಟ್ಸು ಆರ್ ಫಿಸಿಕಲ್ ಆ್ಯಕ್ಷನ್ಸ್ ವಿತಿನ್ ಬಾರ್ಡರ್ಸ್. ಸೊ ಫ್ರಮ್ ದಿಸ್ ಈಸ್ ಕಂಪ್ಲೀಟ್ ಮೈ, ಲೈಕ್ ಇನ್ನೊಂದು ಫಾರ್ಮೆಟ್ ಡಿಸ್ಕಸ್ ಮಾಡಿದೆ, ಎವ್ರಿ ಟ್ಯಾಕ್ಸ್ ಲಯಬಿಲಿಟಿ ಗವರ್ನ್ಡ್ ಬೈ jurisdiction. I covered almost everything. Thank you so much. If you like this, you can share with your friends so that they get benefited before the examination. I think tomorrow afternoon you have examination. All the best and do well. I hope this video will helpful for you to your preparation. ಸೊ ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಹೆಂಗೆ ಬರೀಬೇಕು, ಯಾವ ರೀತಿ ಪ್ಯಾಟರ್ನ್ ಫಾಲೋ ಮಾಡಬೇಕು. ಸೊ ಯು ಕ್ಯಾನ್ ರಿವೈಸ್ ದಿಸ್. ಏನಾದ್ರು ಡೌಟ್ ಇದ್ದರೆ ಕೇಳಿ, ಏನಾದ್ರು ಕನ್ಫ್ಯೂಷನ್ ಆದರೆ ಇನ್ನೊಂದು ಸತಿ ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಐ ವಿಲ್ ಅಪ್ಲೋಡ್ ದಿಸ್ PDF ಇನ್ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್.